ಅಣ್ಣ, ಲಕ್ಷ್ಮಣ ಲಕ್ಷ್ಮಣ ನೀನೇಕೆ ಬಂದೆ ಲಕ್ಷ್ಮಣ? ಸೀತಾ ಲಕ್ಷ್ಮಣ ಎಂದು ಕೂಗಿಕೊಂಡೇಲೆ ಅಣ್ಣ, ಅದಕ್ಕಾಗಿ ಬಂದೆ. ಕೂಗಿದವನು ನಾನಲ್ಲ ಲಕ್ಷ್ಮಣ, ಆ ಮಾಯಾವೇಶದಲ್ಲಿದ್ದ ರಾಕ್ಷಸ ಲಕ್ಷ್ಮಣ. ನಡೆ ಲಕ್ಷ್ಮಣ, ಜಾಗ್ರತೆಯಾಗಿ ಕುಟೀರದ ಬಳಿ ಹೋಗೋಣ. ಹಾಗೆ ಆಗಲಿ ಅಣ್ಣ. ಸೀತಾ ಸೀತಾ, ಹತ್ತಿಗೆ ಹತ್ತಿಗೆ, ವೈದೇಹಿ, ಸೀತಾ, ರಮಣಿ, ಎಲ್ಲಿರುವೆ? ಮಾತನಾಡು ರಮಣಿ, ಹತ್ತಿಗೆ ಎಲ್ಲಿರುವೆ? ಮಾತನಾಡು. ಹತ್ತಿಗೆ. ಸೀತಾ ಸೀತಾ, ಎಲ್ಲಿರುವೆ? ಮಾತನಾಡು ಸೀತಾ, ಎಲ್ಲಿರುವೆ? ಮಾತನಾಡು. ಲಕ್ಷ್ಮಣ, ಅಣ್ಣ, ನಿಮ್ಮತ್ತಿಗೆ ಕಾಣುತ್ತಿಲ್ಲ. ಅಮ್ಮ ಅಮ್ಮ, ಹತ್ತಿಗೆ ಎಲ್ಲಿರುವೆ? ಈ ಮನೆ ಅಮ್ಮ, ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಿರ. ಅಮ್ಮ, ನೀವು ಎಲ್ಲಿಗೋದಿರಿ? ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಿರ. ಅಮ್ಮ, ನೀವು ಎಲ್ಲಿಗೋದಿರಿ? ಅಮ್ಮ, ಕೇಳು ಬರುವ ಸೂಚನೆಯ, ಕೇಳು ಬರುವ ಸೂಚನೆಯ ಹರಿಯದೆನ್ನ ನಿಂದಿಸಿದಿರಿ. ರಾಮನೆಡೆಗೆ ನನ್ನ ಕೊಳುವೆ, ರಾಮನೆಡೆಗೆ ನನ್ನ ಕೊಳುವೆ. ನೀವು ಕಾಣದಾದಿರ, ಅಮ್ಮ, ದೂರವಾದಿರ. ಧರಣಿ ಜಾತೆ ಮಾತೆ ಸೀತೆಯು ಕಾಣದಾದಿರ. ಅಮ್ಮ, ನೀವು ಎಲ್ಲಿಗೋದಿರಿ? ಅಮ್ಮ, ಪಲ್ಲವೆ, ರಮಣಿ, ಎಲ್ಲಿರುವೆ? ಮಾತನಾಡು ಸೀತಾ, ಎಲ್ಲಿರುವೆ? ಮಾತನಾಡು. ಜಾನಕಿ, ಸೀತಾ, ಮನೋ ಹರೇ, ಎಲ್ಲಿರುವೆ ನೀನು? ಸೀತಾ, ಜಾನಕಿ. ನೀ ಎಲ್ಲಿಗೆ ಪೋದೆಯೇ ಮನೋಹರ? ನೀ ಎಲ್ಲಿಗೆ ಪೋದೆಯೇ? ಮನೋಹರ, ನೀ ಎಲ್ಲಿಗೆ ಪೋದೆಯೇ? ದೇವಿ
ಕಾನನ ಮಧ್ಯದೆ ಮಾಲಿನಿ ಓರ್ವಳೆ ಕಾನನ ಮಧ್ಯದೆ ಮಾಲಿನಿ ಓರ್ವಳೆ ಕಾನನ ಮಧ್ಯದೆ ಮಾಲಿನಿ ಓರ್ವಳೆ ಕಾನನ ಮಧ್ಯದೆ ಮಾಲಿನಿ ಓರ್ವಳೆ ನೀ ಇರುವುದು ಸರಿಯೇ ಕಾನನ ಮಧ್ಯದೆ ಮಾಲಿನಿ ಓರ್ವಳೆ ನೀ ಇರುವುದು ಸರಿಯೇ ಮನೋಹರ ನೀ ಇರುವುದು ಸರಿಯೇ ಮನೋಹರ ನೀ ಎಲ್ಲಿಗೆ ಹೋದೆಯ ಮನೋಹರ ನೀ ಎಲ್ಲಿಗೆ ಹೋದೆಯ ಜಾನಕಿ ಸೀತಾ ಮನೋಹರೆ ಎಲ್ಲಿರುವೆ ನೀನು ಸೀತಾ ಸೀತಾ ಜಾನಕಿ ಮೋಹದ ರೂಪದ ಜಿಂಕೆಯ ಬಯಸೆ 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 ಮೋಸಕ್ಕೆ ಸಿಲುಕೆ ದೂರಾದೆಯ ಸೀತಾ ಮೋಸಕ್ಕೆ ಸಿಲುಕೆ ದೂರಾದೆಯ ಸೀತಾ ನೀ ಎಲ್ಲಿಗೆ ಹೋದೆಯ ಮನೋಹರ ನೀ ಎಲ್ಲಿಗೆ ಹೋದೆಯ ಜಾನಕಿ ಸೀತಾ ಮನೋಹರೆ ಏನಾಯಿತು ನಿನಗೆ ಸೀತಾ ಸೀತಾ ನೀನು ಎಲ್ಲಿರುವೆ ಹೇಗಿರುವೆ ಒಂದು ತಿಳಿಯೋದಾಯ್ತಲ್ಲ ಸೀತಾ ಒಂದು ತಿಳಿಯೋದಾಯ್ತಲ್ಲ ಅಣ್ಣ ಅಣ್ಣ ಸಮಾಧಾನರಾಗಿ ನಾವು ಬಾರದಿದ್ದನ್ನು ಕಂಡು ಅತ್ತಿಗೆಯವರು ಒಂದು ಮಾರ್ಗದಲ್ಲಿ ನಮ್ಮನ್ನು ಹುಡುಕುತ್ತಾ ಹೋಗಿರಬಹುದು. ನಡೆಯಿರಿ ನೋಡೋಣ. ಆಗಲಿ ಲಕ್ಷ್ಮಣ. ರಾಮನೇ ಬಾರೋ ರಘುರಾಮನೇ ಬಾರೋ ಜಯ ರಾಮನೇ ಬಾರೋ ನಿನ್ನಯ ಕಾಣಲು ನನ್ನಯ ತನುವ ನನ್ನಲ್ಲಿರುವುದು ಮಾರೋ ಭಕ್ತೆಯು ಹಾಡುವ ಮನ್ನ ನಿನ್ನಯ ದರ್ಶನ ತೋರೋ ರಾಮನೇ ಬಾರೋ ರಘುರಾಮನೇ ಬಾರೋ ಜಯ ರಾಮನೇ ಬಾರೋ ರಾಮಚಂದ್ರ. ಲಕ್ಷ್ಮಣ, ಅಣ್ಣ
ಯಾರೋ ರಾಮ ರಾಮ ಎಂದು ಕೂಗುತ್ತಿರುವರಲ್ಲ, ಯಾರಾಗಿರಬಹುದು? ಪರೀಕ್ಷಿಸಿ ನೋಡೋಣ ಬಾ ಲಕ್ಷ್ಮಣ. ಅಯ್ಯ, ಯಾರು ನೀನು? ಅಯ್ಯ, ರಾಮಚಂದ್ರನು ಬಂದರೆ ಅವನಿಗೆ ಒಂದು ವಿಚಾರವನ್ನು ತಿಳಿಸಬೇಕಾಯಿತು. ಅಯ್ಯ, ರಾಮಚಂದ್ರನು ನಾನೇ. ಅದೇನು ವಿಚಾರ ತಿಳಿಸುವನಾಗಯ್ಯ. ರಾಮಚಂದ್ರ ಪ್ರಭು, ಆ ದುಷ್ಟ ರಾವಣನು ಮಾತೆಯನ್ನು ಕೊದ್ದೊಯ್ಯುತ್ತಿರುವಾಗ ಬಿಡಿಸಲು ಹೋಗಿ ನನಗೆ ಇಂತಹ ದುಸ್ಥಿತಿಗೆ ಒದಗಿ ಬಂದಿತು. ನನ್ನ ಪ್ರಾಣದ ಪಕ್ಷಿ ಯಾರು ಮುನ್ನ ನಿನ್ನಲ್ಲಿ ಐಕ್ಯ ಮಾಡಿಕೊ ಪ್ರಭು. ರಾಮ, ರಾಮಚಂದ್ರ ಪ್ರಭು, ರಾಮ. ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ಕೇಳಿದೆಯಾ ಪಕ್ಷಿರಾಜನ ಮಾತನ್ನು? ನೀ ಸೀತೆಯನ್ನು ರಕ್ಷಿಸಲು ಹೋಗಿ ಪಕ್ಷಿರಾಜನು ಪ್ರಾಣವನ್ನು ಬಿಟ್ಟನಲ್ಲ ಲಕ್ಷ್ಮಣ, ಪ್ರಾಣವನ್ನು ಬಿಟ್ಟ. ಲಕ್ಷ್ಮಣ, ಅಣ್ಣ, ಈ ಪಕ್ಷಿರಾಜನಿಗೆ ಶವ ಸಂಸ್ಕಾರವನ್ನು ಮಾಡಿ ಮುಂದೆ ಲಂಕಾನಗರವೆಲ್ಲಿರುವುದು ನೋಡೋಣ ಬಾ ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ಓಂ ಬ್ರಹ್ಮದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಮಾತಾಯ ಪಿತಾಯ ನಮಃ. ಓಂ ಶಂಕರ ವಾಯುದೇವಾಯ ನಮಃ ನಮಃ ನಮಃ. ಓಹೋ, ಇದೇನಿದು? ಬಟ್ಟೆಯ ಗೊಂಟೊಂದು ನನ್ನ ಬೊಗಸೆಗೆ ಬಿದ್ದಿತ್ತಲ್ಲ, ಇದು ಏನಾಗಿರಬಹುದು? ಇರಲಿ, ತೆಗೆದು ನೋಡುತ್ತೇನೆ. ಆಹಾ, ಚಿನ್ನದ ಆಭರಣಗಳು. ಇವು ಯಾರಾಗಿರುವುದು? ಬೇಲೆಗಳ ಯಾರು ಗಗನಯಾತ್ರಿಗಳು ಹೋಗುತ್ತಿರುತ್ತಾರೆ. ಓಹೋ, ಆಗಲಿ, ಈ ವಿಚಾರವನ್ನು ನನ್ನೊಡೆಯ ಸುಗ್ರೀವರಾಜನಿಗೆ ತಿಳಿಸುತ್ತೇನೆ. ಒಡೆಯ, 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 ಒಡೆಯ. ಸುಗ್ರೀವರಾಜ, ಇದೋ ನೋಡಿ ಆಭರಣ ಗಂಟೆ. ಆಭರಣ ಗಂಟೆ? ಹೌದು ಒಡೆಯ. ಇಲ್ಲಿ ಕೊಡು ಆಂಜನೇಯ. ತೆಗೆದುಕೋ ಒಡೆಯ. ಓ, ಇದು ಯಾರೋ ರಾಜಕುಮಾರಿ ಆಭರಣ ಗಂಟೆ ಇರುವಂತೆ. ಇದರ ಬಗ್ಗೆ ವಿಚಾರ ಮಾಡಿ ಶೋಧನೆ ಮಾಡೋಣ. ಆಗಲಿ ಒಡೆಯ. ಆಂಜನೇಯ, ಅಲ್ಲಿ ನೋಡು, ಯಾರೋ ಇಬ್ಬರು ಧನುರ್ಧಾರಿಗಳು ಕದಂಬನೆಂಬ ಅರಿಯದೆ ಪರ್ವತವನ್ನು ಏರುತ್ತಾರೆ. ಅವರನ್ನು ತಡೆ ಹೋಗಿ. ಆಗಲಿ ಒಡೆಯ. ವೈದೇಯನಾದಳ ಮಾಮರದ ಮರೆಯಲ್ಲೇ ಕುಳಿತಿರುವ ಕೋಗಿಲೆಯೇ, ನೀವಾದರೂ ಬಲ್ಲಿರ ನನ್ನ ಸತಿ ಜಾನಕಿಯ. ದೇವಿ ಜಾನಕಿ, ಸೀತಾ, ಸೀತಾ. ಜಾನಕಿ. ಅಣ್ಣ, ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಹೂಗಳೇ,
ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಹೂಗಳೇ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಹೂಗಳೇ ಗಗನ ಚುಂಬಕ್ಕೆ ಬೆಳೆದು ನಿಂತಿರುವ ವೃಕ್ಷಗಳೇ ನೀವಾದರೂ ಬಲ್ಲಿರ ನನ್ನ ಸತಿ ಜಾನಕಿಯ ವೈದೇಹಿನಾದಳು ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ನೀವಾದರೂ ಬಲ್ಲಿರ ನನ್ನ ಸತಿ ಜಾನಕಿಯ ಸೀತಾ ಜಾನಕಿ ಮನೋ ಹರೇ ಎಲ್ಲಿರುವೆ ನೀನು ಸೀತಾ ಜಾನಕಿ ಕಾನನದ ಮಧ್ಯದಲ್ಲಿ ನಲಿಯುತ್ತಿಹ ನವಿಲುಗಳೇ ಕಾನನದ ಮಧ್ಯದಲ್ಲಿ ನಲಿಯುತ್ತಿಹ ನವಿಲುಗಳೇ ಕಾನನದ ಮಧ್ಯದಲ್ಲಿ ನಲಿಯುತ್ತಿಹ ನವಿಲುಗಳೇ ಗಗನ ಚುಂಬಕ್ಕೆ ಬೆಳೆದು ನಿಂತಿರುವ ವೃಕ್ಷಗಳೇ ನೀವಾದರೂ ಬಲ್ಲಿರ ನನ್ನ ಸತಿ ಜಾನಕಿಯ ವೈದೇಹಿಯೇನಾದಳೋ ಮಾಮರದ ಮರೆಯಲ್ಲೇ ಕುಳಿತಿರುವ ಕೋಗಿಲೆಯೇ ನೀವಾದರೂ ಬಲ್ಲಿರ ನನ್ನ ಸತಿ ಜಾನಕಿಯ ಸೀತಾ ಜಾನಕಿ ಮನೋ ಹರೇ ಎಲ್ಲಿರುವೆ ನೀನು ಸೀತಾ ಅಣ್ಣ ಸೀತಾ ಎಲ್ಲಿರುವೆ ಹೇಗಿರುವೆ ಒಂದೂ ತಿಳಿಯದಾಯಿತಲ್ಲ ಸೀತಾ. ಆ ದುರುಳನ ಕೈವಸವಾಗಿ ನೀನೆಷ್ಟು ಕಷ್ಟಪಡುತ್ತಿರುವೆಯೋ ನನಗೊಂದೂ ತಿಳಿಯದು ಸೀತಾ, ನನಗೊಂದೂ ತಿಳಿಯದು. ಅಣ್ಣ ದುಃಖಿಸಬೇಡಿ ಶಾಂತರಾಜ. ಅಲ್ಲೊಂದು ಪರ್ವತ ಕಾಣುತ್ತಿರುವುದು, ಅದರ ಮೇಲೆತ್ತಿ ನೋಡೋಣ, ಲಂಕಾ ನಗರ ಕಾಣುವುದೇನು? ಆಗಲಿ ಲಕ್ಷ್ಮಣ. ಹತ್ತಬೇಡಿರಿ, ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸ. ಲಕ್ಷ್ಮಣ ಹಿಂದೆ ಬಾ, ಹಿಂದೆ ಬಾ. ಇದು ಪರ್ವತವಲ್ಲವಂತೆ, ಅದನ್ನು ಸಂಹರಿಸಿ. ಇದು ಪರ್ವತವಲ್ಲವಂತೆ, ಇದು ಕದಂಬನೆಂಬ ರಾಕ್ಷಸನಂತೆ. ನೀನೊಂದು ಬಾಣವನ್ನು ಹೂಡು, ನಾನೊಂದು ಬಾಣವನ್ನು ಹೂಡುತ್ತೇನೆ. ಲಕ್ಷ್ಮಣ, ಅಣ್ಣ ಈ ವಿಪತ್ತಿನಿಂದ ನಮ್ಮನ್ನು ಪಾರು ಮಾಡಿದವರು ಯಾರಾಗಿರಬಹುದು ಲಕ್ಷ್ಮಣ? ನಡೆ ನೋಡೋಣ.
ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳನ್ನು ಲಾಲಿಸುವಳುವೆ, ನಾರು ಮುಡಿಗಳನ್ನು ಧರಿಸುವರು. ಇನ್ನು ರಾಜಪುತ್ರರೆಂದು ಭಾವಿಸುವುದೆಂದರೆ ಜಟಾಜೂಟಧಾರಿಗಳಾಗಿರುವವರು. ಮುನಿಪುತ್ರರೆಂದು ಭಾವಿಸುವಳೆಂದರೆ ಧನುರ್ಧಾರಿಗಳಾಗಿರಬಹುದು. ಇವರು ಯಾರಾಗಿರಬಹುದು? ಯೋಚಿಸಿ ನೋಡಲು ಯೋಗ್ಯರು ಒನಗುವ ಲೋಚನ ಯಾರಿಯರ ಯೋಚಿಸಿ ನೋಡಲು ಯೋಗ್ಯರು ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ ಶಾಶ್ವತ ಮೂರ್ತಿಗಳಾಗಿರಬಹುದೇ ಶಾಶ್ವತ ಮೂರ್ತಿಗಳಾಗಿರಬಹುದೇ ಶಾಶ್ವತ ಮೂರ್ತಿಗಳಾಗಿರಬಹುದೇ ಒಣಗುವ ಲೋಚನ ಯಾರ್ಯಾರ ಯೋಚಿಸಿ ನೋಡಲು ನಾರು ಮುಡಿಗಳ ಧರಿಸಿದರೇಕೆ 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 ಶಿರದಲ್ಲಿ ಜಡೆಗಳ ಮುಡಿದಿದರೇಕೆ ಶಿರದಲ್ಲಿ ಜಡೆಗಳ ಮುಡಿದಿದರೇಕೆ ಶಿರದಲ್ಲಿ ಜಡೆಗಳ ಮುಡಿದಿದರೇಕೆ ಒನಗುವ ಲೋಚನ ಯಾರ್ಯಾರ ಯೋಚಿಸಿ ನೋಡಲು ಯೋಗ್ಯರು ಇವರು ಕರದಲ್ಲಿ ಚಾಪವ ಬಿಡಿಸಿದರೇಕೆ ಕರದಲ್ಲಿ ಚಾಪವ ಬಿಡಿಸಿದರೇಕೆ ಕರದಲ್ಲಿ ಚಾಪವ ಬಿಡಿಸಿದರೇಕೆ ಕರದಲ್ಲಿ ಚಾಪವ ಬಿಡಿಸಿದರೇಕೆ
ಲಕ್ಷ್ಮಣ, ಅಣ್ಣ. ಆಹಾ, ಏನಾಶ್ಚರ್ಯ! ಇವರು ಯಾರೆಂಬುದೇ ತಿಳಿದಾಯಿತಲ್ಲ. ರಜತಗಿರಿ ನೀರನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದಯನಾಗಿ ರಾರಾಜಿಸುತ್ತಿರುವ ಆ ಶಂಕರೆಂದು ಭಾವಿಸೋಣವೆಂದರೆ, ಕರದಲ್ಲಿ ತ್ರಿಶೂಲವಿಲ್ಲ, ಮುಡಿಯಲ್ಲಿ ಗಂಗಮ್ಮ ತಾಯಿ ಇಲ್ಲ, ಕೊರಳಲ್ಲಿ ನಾಗಪ್ಪನಿಲ್ಲ. ಇವನು ಶಂಕರನೂ ಅಲ್ಲ, ಶಂಕರನೂ ಅಲ್ಲ, ಶಂಕರನೂ ಅಲ್ಲ. ಇನ್ನು ಬ್ರಹ್ಮದೇವನೆಂದು ಭಾವಿಸೋಣವೆಂದರೆ, ಕರದಲ್ಲಿ ಕಮ್ಮಟವಿಲ್ಲ, ತುಳಸಿ ಜಪ ತಪ ಮಾಲೆಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇವನು ನಮ್ಮ ಬ್ರಹ್ಮದೇವನೂ ಅಲ್ಲ, ಬ್ರಹ್ಮದೇವನೂ ಅಲ್ಲ, ಬ್ರಹ್ಮದೇವನೂ ಅಲ್ಲ. ಇನ್ನು ನಿತ್ಯ ನಿರಂಜನ ರೂಪನಾದ ಆ ನಾರಾಯಣನೆಂದು ಭಾವಿಸೋಣವೇ, ಕರದಲ್ಲಿ ಶಂಕು ಚಕ್ರ ಗದಾ ಪದ್ಮಗಳಿಲ್ಲ, ಸಮತೇಜೋ ಪ್ರಕಾಶಮಾನವಾದ ಕೌಷ್ಟುಂಬಿಕ ಮಡಿ, ಮಣಿ ಮುಕುಟ ರತ್ನಾಂಬರಗಳನ್ನು ಧರಿಸಿಲ್ಲ. ಹರಿಸಾಯಿ ಪ್ರಹ್ಲಾದ ಹರಿಯು ಇವರಲ್ಲ, ಇವರಲ್ಲ, ಇವರಲ್ಲ. ಹಾಗಾದರೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ವಿಲಕ್ಷಣ ತೇಜಸ್ವಿಯನ್ನೂ ನೋಡಿದೀಯಾ? ಮರ್ಕಟನಾದರೂ ಮಹಾಜ್ಞಾನಿಯಂತೆ ಕಾಣುತ್ತಾನೆ. ಅಲ್ಲದೆ ಅವನ ಕರ್ಣಕುಂಡಲಗಳನ್ನು ನೋಡಿದೀಯಾ? ಎಷ್ಟು ಶೋಭಾಯಮಾನವಾಗಿ ಹೊಳೆಯುತ್ತಿವೆ. ಆಹಾ, ಅಮ್ಮ, ನೀವು ಹೇಳಿದ ಮಹಾನುಭಾವರು ನನಗೆ ಸಿಕ್ಕಿದರು ಅಮ್ಮ. ಧನ್ಯನಾದೆನು ಅಮ್ಮ, ಧನ್ಯನಾದೆನು. ಎಂದಿ ಇವರ ನುಡಿಯನ್ನು ಕರ್ಣದಲ್ಲಿ ಕೇಳಿ, ಎಂದಿ ಇವರ ನುಡಿಯನ್ನು ಕರ್ಣದಲ್ಲಿ ಕೇಳಿ, ನೀ ನುಡಿದ ವಾಕ್ಯವೋ ಸತ್ಯವಾಯಿತು ತಾಯೇ. ತಾಯೇ ಅಮ್ಮ, ಮುಂದೆಯೇ ನೀ ನನಗೆ ತಿಳಿಸಿದ್ದೆ ತಾಯೇ, ಮುಂದೆಯೇ ನೀ ನನಗೆ ತಿಳಿಸಿದ್ದೆ ತಾಯೇ. ಇವರನ್ನು ನೋಡಿ ಹರುಷವಾಯಿತು ತಾಯೇ. ತಾಯೇ ಅಮ್ಮ, ಎನ್ನನ್ನು ರಕ್ಷಿಸುವ ದೊರೆ ಬಂದ, ಎನ್ನನ್ನು ರಕ್ಷಿಸುವ ದೊರೆ ಬಂದ, ಬಂದ. ಅಮ್ಮ, ಈ ನನ್ನ ಜನ್ಮವು ಪಾವನವಾಯಿತು ತಾಯೇ. ಅಮ್ಮ, ಅಮ್ಮ, ಧನ್ಯನಾದೆನು ಜಗನ್ನಳಲಿ ತಾಯೇ. ಧನ್ಯನಾದೆನು ಜಗನ್ನಳಲಿ ತಾಯೇ. ಇವರನ್ನು ನೋಡಿದ ನೇತ್ರವು ಪಾವನವಾಯಿತು ತಾಯೇ. ಅಮ್ಮ,
ದಂಜನಾಗಿ ಬಂದು ಪ್ರತ್ಯಕ್ಷನಾದ ಆ, ಆ, ಅಮ್ಮ, ಏನಾಶ್ಚರ್ಯ, ಏನಾಶ್ಚರ್ಯ! ನನ್ನ ಕಿವೀಕರಣ ಕುಂಡಲವನ್ನು ಯಾರು ಗುರುತಿಸುತ್ತಾರೆಯೋ ಅವನೇ ಶ್ರೀರಾಮಚಂದ್ರನು ಎಂದು ಅವನ ಬಳಿ ಹೋಗಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ ಎಂದು ಎನ್ನಮ್ಮ ಮಾತೆ ತಿಳಿಸಿದ್ದಳು. ಅಯ್ಯ, ತಾವು ಆ ಮಹಾನ್ ಭಾವರೇ ಆಗಿದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸರಾಗೇ ಅಯ್ಯ. ಅಯ್ಯ, ಅಯ್ಯ ವಿವಾಗ್ರತಿ, ನೀನು ಯಾರು? ಇಲ್ಲಿರಲು ಏಕೆ? ನಾನು ದಶರಥ ಪುತ್ರನಾದ ಶ್ರೀರಾಮಚಂದ್ರನು. ಇವನು ನನ್ನ ತಮ್ಮ ಲಕ್ಷ್ಮಣನು. ಧನ್ಯನಾದನು ತಾಯೇ, ಧನ್ಯನಾದನು. ಇವನೇ ಸಕಲ ಅಭಿರಾಮ, ಇವನೇ ಜಗದಾತ ರಾಮ. ಇವನೇ ಸಕಲ ಅಭಿರಾಮ, ಇವನೇ ಜಗದಾತ ರಾಮ. ಇವನೇ ಎನ್ನ ಪೊರೆವ ರಾಮ, ಇವನೇ ಎನ್ನ ಪೊರೆವ ರಾಮ. ಗತಿ ನೀನೆ ಎನ್ನ ಕಾಯೋ ರಾಮ, ಇವನೇ ಸಕಲ ವಿರಾಮ, ಇವನೇ ಜಗದಾತ ರಾಮ. ಯಾವ ಭಾಗ್ಯ ಎನಗೆ ಬೇಡ, ಯಾವ ಭಾಗ್ಯ ಎನಗೆ ಬೇಡ, ಎನ್ನ ಪೊರೆಯೋ ರಾಮಚಂದ್ರ. ನಿನ್ನ ಪಾದ ಸೇವೆ ಮಾಡಿ, ನಿನ್ನ ಪಾದ ಸೇವೆ ಮಾಡಿ ಧನ್ಯನಾಗುವೆನು ತಂದೆ. ಇವನೇ ಸಕಲ ವಿರಾಮ, ಇವನೇ ಜಗದಾತ ರಾಮ. ರಾಮಚಂದ್ರ ಪ್ರಭು, ನನ್ನನ್ನು ನಿಮ್ಮ ದಾಸನನ್ನಾಗಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳಲು ಒಡೆಯ. ನಿನ್ನಿಷ್ಟಾರ್ಥ ಸಿದ್ಧಿಸಲಿ ಆಂಜನೇಯ. ಅಯ್ಯ, ಅಯ್ಯ, ನೀನು ಯಾರು? ಪ್ರಭು, ಕೇಸರಿ ಎಂಬ ಕಪಿ ಕುಲಾಧ್ಯಕ್ಷನ ಮಡದಿಯಾದ ಅಂಜನಾದೇವಿಯ ಉದರದಲ್ಲಿ ಈಶ್ವರ ಬಿಂದುವಿನಿಂದ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಕಪಿ ಎಂತಲೂ, ಮರ್ಕಡನೆಂತಲೂ, ಮಾರುತಿ ಎಂತಲೂ, ಅಂಜನಿ ಕುಮಾರನೆಂತಲೂ, ಹನುಮನೆಂತಲೂ, ಆಂಜನೇಯನೆಂತಲೂ ಕರೆಯುತ್ತಾರೆ ಒಡೆಯ. ಆಂಜನೇಯ, ಈ ವಿನಯ ವಿಧೇಯತೆಯನ್ನು ಎಲ್ಲಿಂದ ಕಲಿತೆ ಆಂಜನೇಯ? ಒಡೆಯ, ಋದ್ವೇಗತರನಾದ ನೈಷ್ಠಿಕ್ಯ ಬ್ರಹ್ಮಚರ್ಯದಿಂದ ಬ್ರಹ್ಮಚರ್ಯಾಲವ್ಯಂಬಿಯಾಗಿ ಮನು ಮುನಿಗಳಿಂದ ಕಲಿತೆನೂ ರಾಘವ. ತಾವು ಈ ಕಾಡಿನಲ್ಲಿರಲು ಕಾರಣವೇನೆಂದು ತಿಳಿಯಬಹುದೇ? ಆಂಜನೇಯ, ಒಡೆಯ, ಪಿತೃವಾಕ್ಯ ಪಾಲನೆಗಾಗಿ ನಾವು ಕಾಡಿಗೆ ಬಂದೆವು. ನಾವಿಲ್ಲದ ಸಮಯದಲ್ಲಿ ಆ ದುಷ್ಟ ರಾವಣನು ನನ್ನ ಸತಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವನು. ಲಂಕಾ ನಗರವು ಇದೇ ಮಾರ್ಗದಲ್ಲಿರುವುದೇನೆಂದು ಹುಡುಕುತ್ತಾ ಬಂದೆವು ಆಂಜನೇಯ. ಒಡೆಯ, ಹೌದು. ಆ ದಿನ ನಾನು ಸೂರ್ಯದೇವನಿಗೆ ಹೆರಿಗೆಯನ್ನು ಕೊಡುವಾಗ ಯಾರೋ ಗಗನಯಾನದಲ್ಲಿ ಹೋಗುತ್ತಿದ್ದರು. ಅವರು ಬಿಸುಟ್ಟ ಆಭರಣಗಳನ್ನು ನಾನು ನನ್ನೊಡೆಯನಾದ ಸುಗ್ರೀವರಾಜನಿಗೆ ಕೊಟ್ಟಿದ್ದೇನೆ. ನೀವು ಅಲ್ಲಿಗೆ ಬಂದರೆ ಅದನ್ನು ನಿಮಗೆ ಒಪ್ಪಿಸುತ್ತೇನೆ ಒಡೆಯ. ಆಂಜನೇಯ, ನಿಮ್ಮ ಒಡೆಯ ಎಲ್ಲಿರುವನು ಆಂಜನೇಯ? ರಾಘವ, ಅದೋ ನೋಡಿ, ಆ ಋಷ್ಯಮುಖ ಗವಿಯಲ್ಲಿ ವಾಸಿಸುತ್ತಿದ್ದಾನೆ. ನೀವು ಅಲ್ಲಿಗೆ ಬಂದರೆ ಅದನ್ನು ನಿಮಗೆ ಒಪ್ಪಿಸುತ್ತೇನೆ ರಾಘವ. ಮಾರುತಿ, ನಾವು ಮಾರ್ಗಾಯಸದಿಂದ ಬಳಲಿದ್ದೇವೆ. ನಿಮ್ಮ ಒಡೆಯನನ್ನು ಇಲ್ಲಿಗೆ ಕರೆತರುವೆಯಾ ಮಾರುತಿ? ಆಗಲಿ ರಾಮಚಂದ್ರ ಪ್ರಭು, ನೀವು ಇಲ್ಲೇ ಶ್ರಮಿಸಿ.
ನಾನು ಕರೆತರುತ್ತೇನೆ. ಆಗಲೇ ಮಾರುತಿ. ಒಡೆಯ ಒಡೆಯ ಒಡೆಯ, ಇದೋ ನೋಡಿ ಒಡೆಯ, ನಮ್ಮೆಲ್ಲರನ್ನು ರಕ್ಷಿಸುವ ರಾಮಚಂದ್ರ ಪ್ರಭು ಇಲ್ಲೇ ಇದ್ದಾರೆ. ಬನ್ನಿ ಅವನ ಬಳಿ ಹೋಗಿ ಮನ್ನಿಸೋಣ. ಕಿಷ್ಕಿಂಧ ರಾಜ್ಯ ಭೃಷ್ಟ ಸುಗ್ರೀವನ ವಂದನೆಗಳು ರಾಮಚಂದ್ರ. ಸುಗ್ರೀವ ರಾಜ, ಆಂಜನೇಯ, ನಿಮ್ಮಿಬ್ಬರಿಗೂ ಮಂಗಳವಾಗಲಿ. ಮೇಲೆ ಧನ್ಯನಾದೆನು ಪರಿಪಾಲಿಸನ್ನ, ಧನ್ಯನಾದೆನು ಧನ್ಯನಾದೆನು ಪರಿಪಾಲಿಸನ್ನ, ಧನ್ಯನಾದೆನು ನಾನಾದ ನನ್ನ ಕಾಲೋ ತಂದ ನೀನು, ನಾನಾದ ನನ್ನ ಕಾಲೋ ತಂದ ನೀನು, ಸಕಲ ಬಂದು ನೀನೆ ರಕ್ಷಿಸಯ್ಯ ರಾಮ, ಸಕಲ ಬಂದು ನೀನೆ ರಕ್ಷಿಸಯ್ಯ ರಾಮ, ಧನ್ಯನಾದೆನು ಪರಿಪಾಲಿಸನ್ನ, ಧನ್ಯನಾದೆನು. ಎಲ್ಲ ಭಾಗ್ಯವನ್ನು ಕಿತ್ತುಕೊಂಡವಾಲೆ, ಎಲ್ಲ ಭಾಗ್ಯವನ್ನು ಕಿತ್ತುಕೊಂಡವಾಲೆ, ಸತಿಯ ಸೆರೆಯಲ್ಲಿರಿಸಿ ಕಾಡಿಗಟ್ಟಿದ ನನ್ನ, ಸತಿಯ ಸೆರೆಯಲ್ಲಿರಿಸಿ ಕಾಡಿಗಟ್ಟಿದ ನನ್ನ, ಧನ್ಯನಾದೆನು ಪರಿಪಾಲಿಸನ್ನ, ಧನ್ಯನಾದೆನು ರಾಮ ರಾಮ ರಾಮ. ರಾಮಚಂದ್ರ, ನೀನು ನನಗೆ ಸಿಕ್ಕಿದ್ದು ಮರಳು ಗಾಡಿನಲ್ಲಿ ನೀರು ಸಿಕ್ಕಿದ್ದಾಯಿತು ರಾಮಚಂದ್ರ. ಸಚಿವನಾದ ಆಂಜನೇಯನಿಂದ ಎಲ್ಲ ವಿಚಾರವನ್ನು ತಿಳಿದುಕೊಂಡೆ. ಆಂಜನೇಯನಿಗೆ ಸಿಕ್ಕಿದ್ದ ಆಭರಣ ಗಂಟು ತೆಗೆದುಕೊಳ್ಳಿ. ಕೊಡುವನ. ಆಹಾ ಆಹಾ, ಲಕ್ಷ್ಮಣ, ಅಣ್ಣ, ಇವು ನನ್ನ ಸತಿ ಸೀತೆಯವೇ ಆಭರಣಗಳು. ಲಕ್ಷ್ಮಣ ಲಕ್ಷ್ಮಣ, ಅಣ್ಣ, ನೋಡು ಲಕ್ಷ್ಮಣ, ನೀನೊಂದು ಸತಿ ನೋಡು ಲಕ್ಷ್ಮಣ. ಅಣ್ಣ, ಮಾತೆಯವರಿಗೆ ನಮಸ್ಕರಿಸುವಾಗ ಕಾಲುಂಗರವನ್ನು ನೋಡಿದನೇ ಹೊರತು ಬೇರೆ ಆಭರಣಗಳನ್ನು ನಾನು ನೋಡಲಿಲ್ಲ ಅಣ್ಣ. ಹೌದೇ ಸುಗ್ರೀವ ರಾಜ? ರಾಮಚಂದ್ರ, ಈ ಆಭರಣಗಳು ನನ್ನ ಸತಿ ಸೀತೆಯವೇ ಸುಗ್ರೀವ ರಾಜ. ನೀನು ಈ ಕಾಡಿನಲ್ಲಿರಲು ಕಾರಣವೇನೋ ಸುಗ್ರೀವ ರಾಜ? ರಾಮಚಂದ್ರ, ನನ್ನಣ್ಣನಾದ ವಾಲಿಯು ದೂದುಂಬಿ ಎಂಬ ರಾಜನೊಡನೆ ಯುದ್ಧ ಮಾಡಿ ಓಡಿಸಿಕೊಂಡು ಹೋದ. ಆದರೆ ಅವನು ಗವಿಯ ಒಳಗೆ ಸೇರಿಕೊಂಡನು. ಆಗ ನನ್ನ ವಾಲಿಯು ನನ್ನನ್ನು ಗವಿಯ ಬಾಗಿಲಿಗೆ ಕಾವಲೇರಿಸಿ ಅವನು ಒಳಗಡೆ ಪ್ರವೇಶ ಮಾಡಿದ. ಎಷ್ಟು ದಿನವಾದರೂ ಹೊರಗಡೆ ಬರಲಿಲ್ಲ. ರಕ್ತ ಮಾತ್ರ ಹೊರಗಡೆ ಬಂದಿತ್ತು. ನನಗೇಕೋ ಭಯವಾಗಿ ನನ್ನ ಮಣಿದಿರುವೆಂದು ಹೆದರಿ ಗವಿಯ ಬಾಗಿಲಿಯ ಒಂದು ಬಂಡೆಗಲ್ಲನ್ನು ಮುಚ್ಚಿ ಅರಮನೆಗೆ ಬಂದು ಬಿಟ್ಟೆ. ಮತ್ತೆರಡು ದಿನ ಕಳೆದ ಮೇಲೆ ನನ್ನಣ್ಣನಾದ ವಾಲಿಯು ನಾನಿಲ್ಲದಿರುವನ್ನು ಕಂಡು ಕೋಪಿತನಾಗಿ ನನ್ನ ರಾಜ್ಯ ಭ್ರಷ್ಟನಾಗಿ ಮಾಡಿದ್ದಾನೆ. ನನ್ನ ಹೆಂಡತಿಯನ್ನು ಸೆರೆಯಲ್ಲಿರಿಸಿದ್ದಾನೆ. ರಾಮಚಂದ್ರ, ಅಣ್ಣ, ಆ ವಾಲಿಯು ಬಾತೃ ದ್ರೋಹಿ, ಅವನನ್ನು ಶಿಕ್ಷಿಸಲೇಬೇಕು. ಆಗಲಿ ಲಕ್ಷ್ಮಣ. ನಿನ್ನ ವಾಲಿಯು ಎಲ್ಲಿರುವನು ಸುಗ್ರೀವ ರಾಜ? ಇದಕ್ಕೆ ನೀನೇನು ಹೇಳುವೆ ಸುಗ್ರೀವ ರಾಜ? ರಾಮಚಂದ್ರ, ಅದು ಸಾಧ್ಯವಿಲ್ಲ.
ಏಕೆ ಸಾಧ್ಯವಿಲ್ಲ ಸುಗ್ರೀವರಾಜ? ಏಕೆಂದರೆ ರಾವಣನೇ ಅನೇಕ ಬಾರಿ ಸೆಣಸಿ ಸೋತಿ ಓಡಿ ಹೋಗಿದ್ದಾನೆ ರಾಮಚಂದ್ರ. ಹೌದೇ? ಹಾಗಾದರೆ ಅವನನ್ನು ಸಂಹರಿಸಲು ಸಾಧ್ಯವಿಲ್ಲವೇ ಸುಗ್ರೀವರಾಜ? ಸಾಧ್ಯವಿದೆ ರಾಮಚಂದ್ರ. ಅದು ಹೇಗೆ? ಅಗೋ, ಅಲ್ಲಿ ಕಾಣುವ ಸತ್ವ ತಾಳೆ ಮರವನ್ನು ಯಾರು ಒಂದೇ ಬಾಣದಲ್ಲಿ ಕತ್ತರಿಸುವರೋ ಆ ವಾಲಿಯನ್ನು ಸಂಹರಿಸಬಹುದು. ಹೌದೇ? ಹಾಗಾದರೆ ಈಗಲೇ ಪರೀಕ್ಷಿಸಿ ನೋಡೋಣ. ಕಣ್ಣಲ್ಲಿ ಕಂಡೆವು ರಾಮನ ಸೌರ್ಯ ವರ್ಣಿತ ಲತಗಳವ. ಕಣ್ಣಲ್ಲಿ ಕಂಡೆವು ರಾಮನ ಶೌರ್ಯ ವರ್ಣಿತ ಲತಗಳವ. ವೀರ ಪರಾಕ್ರಮಿ ಘೋರ ಪರಾಕ್ರಮಿ, ವೀರ ಪರಾಕ್ರಮಿ ಘೋರ ಪರಾಕ್ರಮಿ ಸೀತಾ ವಲ್ಲಭನ. ಕಣ್ಣಲ್ಲಿ ಕಂಡೆವು ರಾಮನ ಶೌರ್ಯ ವರ್ಣಿತ ಲತಗಳವ. ದುರಿತಗಳೆಲ್ಲವೂ ಕಳೆದು ಹೋದವು ರಾಮನ ದರ್ಶನದಿ. ದುರಿತಗಳೆಲ್ಲವೂ ಕಳೆದು ಹೋದವು ರಾಮನ ದರ್ಶನದಿ. ಇಲ್ಲಿಗೆ ಕಳೆಯಿತು ನಮ್ಮಯ ಕಷ್ಟ, ಇಲ್ಲಿಗೆ ಕಳೆಯಿತು ನಮ್ಮಯ ಕಷ್ಟ ರಾಮನ ಕೃಪೆಯಿಂದ. ಕಣ್ಣಲ್ಲಿ ಕಂಡೆವು ರಾಮನ ಶೌರ್ಯ ವರ್ಣಿತ ಲತಗಳವ. ವರ್ಣಿತ ಲತಗಳವ, ವರ್ಣಿತ ಲತಗಳವ. ದೊರೆಗೊಳ್ವನೆ ಧೀರ ರಾಮಚಂದ್ರ, ದೊರೆಗೊಳ್ವನೆ ಧೀರ ಶ್ರೀರಾಮಚಂದ್ರ, ದೊರೆಗೊಳ್ವನೆ ಧೀರ ಶ್ರೀರಾಮಚಂದ್ರ. ರಾಮಚಂದ್ರ, ನೀನು ವಾಲಿಯನ್ನು ಸಂಹರಿಸಿ ರಾಜ್ಯ ನಮ್ಮ ವಶವಾದರೆ ಕಪಿ ಸೈನ್ಯವೆಲ್ಲ ನಮ್ಮ ಆದೇಶವನ್ನು ಪಾಲಿಸುತ್ತಾರೆ. ಹಾಗೆ ಸೀತಾ ಅನ್ವೇಷಣೆಗೆ ನಾವು ಸಹಾಯ ಮಾಡುತ್ತೇವೆ ರಾಮಚಂದ್ರ. ಆಗಲಿ ಸುಗ್ರೀವರಾಜ, ಈಗಲೇ ವಾಲಿಯನ್ನು ಯುದ್ಧಕ್ಕೆ ಕರೆ, ಅವನನ್ನು ಸಂಹರಿಸುತ್ತೇನೆ. ಆಗಲಿ ರಾಮಚಂದ್ರ, ನೀವೆಲ್ಲರೂ ಮರೆಯಲೇ ಇರಿ, ಆ ವಾಲಿಯನ್ನು ಕರೆಯುತ್ತೇನೆ. ಆಂಜನೇಯ, ಒಡೆಯ, ಓ ವಾಲಿ, ಎಲ್ಲಿರುವೆ? ಬೇಗ ಬಾರೋ. ವಾಲಿಯೇ, ಎಲ್ಲೋ ವಾಲಿಯೇ, ಸೊಕ್ಕಿನಿಂದ ಮೆರೆಯುವ ನಿನ್ನ ಸೊಕ್ಕ ನಡಗಿಸುವೆ ಬಾರೋ, ಬಾರೋ, ಬಾರೋ. ರಾಜ್ಯದಿಂದ ಓಡಿಸಿದೆಯಾ ನನ್ನ, ರಾಜ್ಯದಿಂದ ಓಡಿಸಿದೆಯಾ ನನ್ನ, ನಿನ್ನನು ಈ ಭೂಮಿಯಿಂದಲೇ ಯಮಪುರಿಗಟ್ಟುವೆ ಬಾರೋ, ಬಾರೋ, ಬಾರೋ. ಯಾರವನು? ಯಾರವನು ನನ್ನನ್ನು ಕರೆದವನು? ಸುಗ್ರೀವ! ಸುಗ್ರೀವನೇ, ಸುಗ್ರೀವನೇ, ನನ್ನನು ಯುದ್ಧಕ್ಕೆ ಕರೆಯುವ ಸೊಕ್ಕು ಬಂದಿತೆ ನಿನಗೆ. ಈಗ ಬಂದಿರುವೆನು ನೋಡೋ, ಈಗ ಬಂದಿರುವೆನು ನೋಡೋ. ಈಗಲೇ ನಿನ್ನ ಮದವ ಮುರಿವ ಬಾರೋ, ಬಾರೋ, ಬಾರೋ. ಸುಗ್ರೀವ, ನನ್ನನ್ನು ಕಂಡರೆ ಬೆಡ್ಡ ಗುಡ್ಡಗಳಲ್ಲಿ ಅವಿತುಕೊಳ್ಳುತ್ತಿದ್ದ ನೀನು ನನ್ನನ್ನು ಯುದ್ಧಕ್ಕೆ ಕರೆಯುವಂತಹ ಸೊಕ್ಕು ಬಂದಿತೆ.
ಆ ಯುದ್ಧಕ್ಕೆ ಸಿದ್ಧವನಾಗು. ನಿಲ್ಲವನಾಗು. ಎಲ್ಲವನಾಗು. ಮದ ಬಂದಿದ್ದೆ ಮದಾಂಧನೆ ಕಠೋರ ಕೂಡ ಹೇಳಿಯೇ. ಮದ ಬಂದಿದ್ದೆ ಮದಾಂಧನೆ ಕಠೋರ ಕೂಡ ಹೇಳಿಯೇ. ನೀಚ ಭಾವದಿಂದ ನಿನ್ನ ಛೇದಿಸುವೆನು, ನಿನ್ನ ಛೇದಿಸುವೆನು, ನಿನ್ನ ಛೇದಿಸುವೆನು. ನೀಚನೆ ದುರಾತ್ಮನೆ ಕಠೋರ ಕ್ರೂರ ಹೇಳಿಯೇ. ನೀಚನೆ ದುರಾತ್ಮನೆ ಕಠೋರ ಕ್ರೂರ ಹೇಳಿಯೇ. ನೀಚ ಭಾವದಿಂದ ನಿನ್ನ ಕೊಲ್ಲುವೆ ಬಲ, ಕೊಲ್ಲುವೆ ಬಲ, ಕೊಲ್ಲುವೆ ಬಲ. ಏತಕ್ಕಿಂತ ನಮ್ಮ ನಿನಗೆ ಸಾಕು ಮಾಡೋ ಹೇಳಿಯೇ. ಏತಕ್ಕಿಂತ ನಮ್ಮ ನಿನಗೆ ಸಾಕು ಮಾಡೋ ಹೇಳಿಯೇ. ಭೂತಗಳಿಗೆ ನಿನ್ನ ನೀಗ ಜಾತುಗೊಳಿಸುವೆ, ನಿನ್ನ ಜಾತುಗೊಳಿಸುವೆ, ನಿನ್ನ ಜಾತುಗೊಳಿಸುವೆ. ನನ್ನ ಗದೆಯ ಬೆಟ್ಟ ನೀನು ಸಹಿಸೋ ಹೇಗಿಯೇ. ನನ್ನ ಗದೆಯ ಬೆಟ್ಟ ನೀನು ಸಹಿಸೋ ಹೇಗಿಯೇ. ನನ್ನ ಮೇಲೆ ಯುದ್ಧ ಮಾಡ ಸೊತ್ತು ಬಂದಿತೆ, ನಿನಗೆ ಸೊತ್ತು ಬಂದಿತೆ, ನಿನಗೆ ಸೊತ್ತು ಬಂದಿತೆ. ಬಾ ಬಾ ನಿಲ್ಲೋನಾಗು, 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 ನಿಲ್ಲೋನಾಗು. ಅಣ್ಣ ಬೇಡ ಅಣ್ಣ, ಬೇಡ ಅಣ್ಣ, ಬೇಡ ಅಣ್ಣ, ನನ್ನ ಮೇಲೆ ಯುದ್ಧ ಮಾಡ ಸೊತ್ತು ಬಂದಿತೆ ನಿನಗೆ. ಅಣ್ಣ ಬೇಡ ಅಣ್ಣ, ಅಣ್ಣ ಬೇಡ ಅಣ್ಣ, ನನ್ನನ್ನು ಬಂಧಿಸಬೇಡ ಅಣ್ಣ. ನನ್ನ ಕಣ್ಣಿಗೆ ನೀನೇನಾದರೂ ಮತ್ತೆ ಕಂಡರೆ ನಿನ್ನ ಯಮಲೋಕಕ್ಕೆ ನೇರವಾಗಿ ಕಳಿಸುತ್ತೇನೆ. ಇಲ್ಲ ಅಣ್ಣ, ಇಲ್ಲ ಅಣ್ಣ, ಬೇಡ ಅಣ್ಣ, ಅಣ್ಣ ಬೇಡ. ಆಂಜನೇಯ, ಒಡೆಯ ಆಂಜನೇಯ, ಒಡೆಯ ಆಂಜನೇಯ, ಎಲ್ಲ ಕೆಟ್ಟೆನೋ ಆಂಜನೇಯ, ಕೆಟ್ಟೆನೋ ಆಂಜನೇಯ. ಆಂಜನೇಯ ಒಡೆಯ ಎಲ್ಲಿದ್ದಾನೋ ಆ ರಾಮ. ಆ ರಾಮನ ಸಾಹಸವೂ ಬೇಡ, ನನಗೆ ರಾಜ್ಯವೂ ಬೇಡ, ನನಗೆ ಹೆಂಡತಿಯೂ ಬೇಡ. ನಡಿ ಎಲ್ಲಾದರೂ ಹೊಂಟೋಗೋಣ ಆಂಜನೇಯ. ಆಗಲಿ ಒಡೆಯ, ಬನ್ನಿ ಬನ್ನಿ. ಸುಗ್ರೀವ ರಾಜ, ಪ್ರಮಾದವಾಗಿ ಹೋಯಿತು. ಸುಗ್ರೀವ ರಾಜ, ಸುಗ್ರೀವ ರಾಜ, ಪ್ರಮಾದವಾಗಿ ಹೋಯಿತು. ಏಕೆಂದರೆ ನೀನು ಮತ್ತೆ ವಾಲಿ, ನಿನ್ನಣ್ಣನಾದ ವಾಲಿಯು ಇಬ್ಬರು ಒಂದೇ ರೀತಿ ಇದ್ದುದರಿಂದ ನಾವು ಸಮ್ಮರಿಸಲು ಸಾಧ್ಯವಾಗಲಿಲ್ಲ. ಹೀಗೊಂದು ಉಪಾಯವನ್ನು ಮಾಡುವೆನು. ಬೇಡ ರಾಮಚಂದ್ರ ಬೇಡ. ತಮ್ಮನೆಂಬ ಅಭಿಮಾನದಿಂದ ನನ್ನ ಮತ್ತೆ ಕ್ಷಮಿಸಿ ಕಳಿಸಿದ್ದಾನೆ. ನಿನ್ನ ಸವಾಸವೂ ಬೇಡ, ನನಗೆ ಈ ರಾಜ್ಯವೂ ಬೇಡ, ನನಗೆ ಹೆಂಡತಿಯೂ ಬೇಡ. ರಾಮಚಂದ್ರ, ರಾಮಚಂದ್ರ. ಇರಲಿ ಬಾ ಸುಗ್ರೀವ ರಾಜ, ಹೀಗೊಂದು ಉಪಾಯವನ್ನು ಮಾಡುವೆನು. ಲಕ್ಷ್ಮಣ, ಅಣ್ಣ ಸುಗ್ರೀವ ರಾಜನಿಗೆ ಒಂದು ಪುಷ್ಪಮಾಲಿಕೆಯನ್ನು ಹಾಕು. ಈಗ ವಾಲಿಯನ್ನು ಯುದ್ಧಕ್ಕೆ ಕರೆ. ಅವನು ಬರುವಾಗಲೇ ಅವನನ್ನು ಸಂಹರಿಸುತ್ತೇನೆ. ಹೆದರಬೇಡ, ಹೋಗು ಸುಗ್ರೀವ ರಾಜ. ರಾಮಚಂದ್ರ, ನಿನ್ನನ್ನೇ ನಂಬಿ ಹೋಗುತ್ತಿದ್ದೇನೆ. ಹೋಗು ಸುಗ್ರೀವ ರಾಜ, ಹೆದರಬೇಡ. ಆಂಜನೇಯ, ಒಡೆಯ. ನನ್ನ ಬರುವನಾಗಿಯಾ? ಆಗಲಿ ಬರುವನಾಗಿ ಒಡೆಯ. ಬಂದರೂ ನಾನು ಮರೆಯಲ್ಲಿರುತ್ತೇನೆ. ಆಗಲಿ ಬಾ ಆಂಜನೇಯ. ಬಂದೆ ಒಡೆಯ. ಓ ವಾಲಿ, ಎಲ್ಲಿರುವೆ ಬಾರೋ. ಆಂಜನೇಯ ಬಂದು ಬಿಟ್ಟನೆ. ಒಡೆಯ, ಅವರಿಗೆ ಇನ್ನೂ ಕೇಳಿಸಿಲ್ಲ ಅಂತ ಜೋರಾಗಿ ಕೂಗು ಒಡೆಯ. ಎಲ್ಲವೋ ವಾಲಿ, ಎಲ್ಲಿರುವೆ ಬೇಗ ಬಾರೋ. ಆಂಜನೇಯ ಬಂದು ಬಿಟ್ಟನೆ. ಒಡೆಯ, ಇನ್ನು ಜೋರಾಗಿ ಕೂಗು ಒಡೆಯ. ಎಲ್ಲವೋ ವಾಲಿ, ಎಲ್ಲಿರುವೆ ಬೇಗ ಬಾರೋ. ಯಾರವನು? ಯಾರವನು ನನ್ನ ಕೂಗಿದವನು? ಸುಗ್ರೀವ, ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುವಂತ ಸತ್ತು ಬಂದಿತೆ. ಬಾ, ನಿಲ್ಲು, ಯುದ್ಧಕ್ಕೆ ನಿಲ್ಲುವಂತವನಾಗು, ನಿಲ್ಲುವನಾಗು, ನಿಲ್ಲುವನಾಗು, ನಿಲ್ಲುವನಾಗು. ಏಯ್! ಅಣ್ಣ
ಯಾರು ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರು? ನಾನು ಅಯೋಧ್ಯಾಧಿಪತಿ ದಶರಥನ ಪುತ್ರನಾದ ಶ್ರೀರಾಮಚಂದ್ರನು, ಇವನ ನನ್ನ ತಮ್ಮನಾದ ಲಕ್ಷ್ಮಣನು. ದಶರಥ ಕುವರ ಶ್ರೀರಾಮಚಂದ್ರ, ನನಗೂ ನಿನಗೂ ವೈರತ್ವವೇ ಇರಲಿಲ್ಲವಲ್ಲ, ನನ್ನ ಮೇಲೆ ಏಕೆ ಬಾಣ ಪ್ರಯೋಗವನ್ನು ಮಾಡಿದೆ? ನೀನು ನಿನ್ನ ತಮ್ಮನಾದ ಸುಗ್ರೀವ ರಾಜನಿಗೆ ರಾಜ್ಯಭ್ರಷ್ಟ, ಅವನ ಪತ್ನಿಯನ್ನು ಸೆರೆಯಲ್ಲಿರಿಸಿ ತಪ್ಪನ್ನು ಮಾಡಿದೇ ವಾಲಿರಾಜ. ಆದ್ದರಿಂದ ನಾನು ಬಾಣ ಪ್ರಯೋಗವನ್ನು ಮಾಡಬೇಕಾಯಿತು. ಅಲ್ಲದೆ ಸೀತಾನ್ವೇಷಣೆಗೆ ನಿನ್ನ ತಮ್ಮನಾದ ಸುಗ್ರೀವರಾಜನಿಂದ ಸಹಾಯವನ್ನು ಬೇಡಿರುವೆನು. ಈ ಭಾತೃದ್ರೋಹಿಯಿಂದ ಸಾಧ್ಯವೇ? ಶ್ರೀರಾಮಚಂದ್ರ, ನೀನು ನನಗೆ ಹೇಳಿದ್ದರೆ ಆ ರಾವಣನನ್ನು ಹಿಡುಮುಡಿ ಕಟ್ಟಿ ತಂದು ನಿನ್ನ ಪಾದದ ಮೇಲೆ ಹಾಕುತ್ತಿದ್ದನಲ್ಲ ರಾಮಚಂದ್ರ. ವಾಲಿರಾಜ, ಈಗಲೂ ಹೇಳು, ನೀನು ಬದುಕಬೇಕೆಂಬ ಆಸೆ ಇದ್ದರೆ ನನ್ನ ಬಾಣವನ್ನು ಹಿಂದಿರುಗಿಸಿಕೊಳ್ಳುತ್ತೇನೆ. ಬೇಡ ಬೇಡ ರಾಮಚಂದ್ರ, ರಾಮನ ಬಾಣ ಹಿಂದಿರುಗಿ ಅಪಕೀರ್ತಿಯಾಯಿತು ಎನ್ನುವ ಅಪಮಾನ ನಿನಗೆ ಬೇಡ. ನನ್ನ ಸತಿ ಉಮೆಯನ್ನು, ನನ್ನ ಕುಮಾರ ಹಂಗದ ಕುಮಾರನನ್ನು ರಕ್ಷಿಸಿ ಕಾಪಾಡು ರಾಮಚಂದ್ರ. ನಿನಗೆ ಒಳ್ಳೆಯದಾಗಲಿ, ಶುಭವಾಗಲಿ ರಾಮಚಂದ್ರ. ಹಂಗದ ಕುಮಾರ, ದುಃಖ ಮಾಡಬೇಡಿ, ಶಾಂತರಾಗಿ. ಪಾಲಿಸೋ ಶ್ರೀರಾಮನೇ ರಘುರಾಮ ಪರಲೋ ಗುಣಧಾಮ. ಪಾಲಿಸೋ ಶ್ರೀರಾಮನೇ ರಘುರಾಮ ಪರಲೋ ಗುಣಧಾಮ. ನನ್ನಯ ತಂದೆಗೆ ಮುಕ್ತಿಯ ನೀಡಿದೆ, ನನ್ನಯ ತಂದೆಗೆ ಮುಕ್ತಿಯ ನೀಡಿದೆ. ಎನ್ನ ಮಾತೆಯ ಪರೆಯೋ ರಾಮ, ಎನ್ನ ಮಾತೆಯ ಪರೆಯೋ ರಾಮ. ಪಾಲಿಸೋ ಶ್ರೀರಾಮನೇ ರಘುರಾಮ ಪರೆಯೋ ಗುಣಧಾಮ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ನೀನೇ ನನ್ನನ್ನು ಪರೆಯೋ ರಾಮ, ನೀನೇ ನನ್ನನ್ನು ಪರೆಯೋ ರಾಮ. ಪಾಲಿಸೋ ಶ್ರೀರಾಮನೇ ರಘುರಾಮ ಪರೆಯೋ ಗುಣಧಾಮ. ಶ್ರೀರಾಮಚಂದ್ರ, ತಬ್ಬಲಿಯಾದ ನನ್ನನ್ನು ಕಾಪಾಡು. ಹಂಗದ ಕುಮಾರ, ದುಃಖಿಸಬೇಡ, ಶಾಂತನಾಗು. ಇನ್ನು ನೀನು ನಮ್ಮ ಕುಟುಂಬದಲ್ಲಿ ನೀನು ಒಬ್ಬನು. ಸುಗ್ರೀವರಾಜ, ಆಂಜನೇಯ, ರಾಮಚಂದ್ರ, ರಾಮಚಂದ್ರ, ನೀವೆಲ್ಲರೂ ವಾಲಿಯ ಶವ ಸಂಸ್ಕಾರವನ್ನು ಮಾಡಿ ಕಿಷ್ಕಿಂಧ ನಗರಕ್ಕೋಗಿ ಸುಗ್ರೀವರಾಜನಿಗೆ ರಾಜಪಟ್ಟವನ್ನು, ಹಂಗದ ಕುಮಾರನಿಗೆ ಯುವರಾಜವನ್ನು ಪಟ್ಟವನ್ನು ಕಟ್ಟಿ ಸೀತಾನ್ವೇಷಣೆಗೆ ಕಾಲ ಸೂಕ್ತವಲ್ಲದ ಕಾರಣ 1 ಮಾಸದ ಒಳಗೆ ಎಲ್ಲರೂ ಬರುವರಾಗಿ. ನಡೆಯಿರಿ, ಹೋಗೋಣ. ಹಾಗಲೇ ರಾಮಚಂದ್ರ.